ರಾಮಯ್ಯ ಚರಿತ್ರೆ. ಇದು ಸಿದ್ದರಾಮಯ್ಯ ಅನ್ನೋ ಸಿದ್ದರಾಮನ ಹುಂಡಿಯ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿ ಬರೆದ ಮಹಾನ್ ಚರಿತ್ರೆ. ಹೌದು, ಸಿದ್ದರಾಮಯ್ಯ ದೇವರಾಜ ಅರಸು ಅವರ ಹೆಸರಿನಲ್ಲಿದ್ದ ದೀರ್ಘಾವಧಿ ಸಿಎಂ ಅನ್ನೋ ದಾಖಲೆಯನ್ನ ಇವತ್ತು ಬ್ರೇಕ್ ಮಾಡಿದ್ದಾರೆ. ಹೀಗೆ ಹೊಸ ಚರಿತ್ರೆಯನ್ನೇ ಸೃಷ್ಟಿಸಿದ್ದಾರೆ. ಸಹಜವಾಗಿ ರಾಜ್ಯಾದ್ಯಂತ ಇವತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಇದೇ ವಿಚಾರವನ್ನ ಮುಂದಿಟ್ಕೊಂಡು ಸಂಭ್ರಮಾಚರಣೆ ಆಚರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಇದು ಕೇವಲ ಹೆಸರಲ್ಲ, ರಾಜ್ಯ ಕಾಂಗ್ರೆಸ್ ಪಾಳೆಯದ ಶಕ್ತಿ, ರಾಜ್ಯ ರಾಜಕಾರಣದ ಪವರ್ ಸೆಂಟರ್. ಬಹುಶಃ ಇತ್ತೀಚಿನ ದಶಕದಲ್ಲಿ ಕರ್ನಾಟಕ ರಾಜಕಾರಣ ಕಂಡ ರಾಜ್ಯದ ಮೂಲೆ ಮೂಲೆಯ ಜನರ ಒಪ್ಪುವ ಮಾಸ್ ಲೀಡರ್. ಇದೇ ಸಿದ್ದರಾಮಯ್ಯ ಇಂದು ರಾಜ್ಯ ರಾಜಕಾರಣದ ಪುಟದಲ್ಲಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ಭಾಗ್ಯರಾಮಯ್ಯ, ಅಕ್ಷರ ರಾಮಯ್ಯ, ಕನ್ನಡ ರಾಮಯ್ಯ ಅಂತೆಲ್ಲ, ಕೈ ಪಡೆಯ ಟಗರು ಅಂತೆಲ್ಲ ಬಿರುದಾಂಕಿತಗಳನ್ನ ಹೊಂದಿರೋ ಸಿದ್ದರಾಮಯ್ಯ ಇಂದು ಮಾಜಿ ಸಿಎಂ ದಿವಂಗತ ದೇವರಾಜ ಅರಸು ಅವರ ಹೆಸರಲ್ಲಿದ್ದ ದೀರ್ಘಾವಧಿ ಮುಖ್ಯಮಂತ್ರಿ ಅನ್ನೋ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ಆ ಮೂಲಕ ದಾಖಲೆ ರಾಮಯ್ಯನಾಗಿದ್ದಾರೆ. ರಾಜ್ಯದ ದೀರ್ಘಾವಧಿ ಸಿಎಂ ಅನ್ನೋ ಹೆಗ್ಗಳಿಕೆ ಸಿದ್ದರಾಮಯ್ಯ ಹೆಸರಿಗೆ. ದೇವರಾಜ ಅರಸು ದಾಖಲೆ ಮುರಿದು ಮುನ್ನುಗ್ಗಿದ ಕೈ ಪಡೆಯ ಟಗರು. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಸಿದ್ದರಾಮಯ್ಯ ಅನ್ನೋ ಹೆಸರಿನವನಾದ ನಾನು. ಈ ಉದ್ಘೋಷ ಬರೋಬ್ಬರಿ 2 ಬಾರಿ ಮೊಳಗಿತ್ತು. 2013ರಲ್ಲಿ ಹಾಗೂ 2023ರಲ್ಲಿ. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು. ಹೌದು, ಮೈಸೂರಿನ ಸಿದ್ದರಾಮನ ಹುಂಡಿ ಅನ್ನೋ ಪುಟ್ಟ ಹಳ್ಳಿಯಿಂದ ಬಂದ ಸಿದ್ದರಾಮಯ್ಯ ಜನತಾದಳದಿಂದ ರಾಜಕೀಯ ಆರಂಭಿಸಿದ್ರು. ಮುಖ್ಯಮಂತ್ರಿ ಆಗಿದ್ದು ಮಾತ್ರ ಕಾಂಗ್ರೆಸ್ನಲ್ಲಿ. 2013ರಲ್ಲಿ ಮೊದಲ ಬಾರಿಗೆ ಸಿಎಂ ಆಗಿದ್ದ ಸಿದ್ದರಾಮಯ್ಯ 2023ರಲ್ಲಿ 2ನೇ ಬಾರಿಗೆ ರಾಜ್ಯದ ಚುಕ್ಕಾಣಿ ಹಿಡಿದಿದ್ದಾರೆ. ಬರೋಬ್ಬರಿ 7 ವರ್ಷ 239 ದಿನ ರಾಜ್ಯದ ಅಧಿಕಾರ ನಡೆಸಿರೋ ಸಿಎಂ ಕರ್ನಾಟಕದ ದೀರ್ಘಾವಧಿ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ದಾಖಲೆ ಇಲ್ಲಿವರೆಗೂ ದೇವರಾಜ ಅರಸು ಹೆಸರಲ್ಲಿತ್ತು. ಹಾಗಿದ್ರೆ ಯಾರ್ಯಾರು ಎಷ್ಟು ಅವಧಿಗೆ ಸಿಎಂ ಆಗಿದ್ರು ಅಂತ ನೋಡೋದಾದ್ರೆ, ಸಿದ್ದರಾಮಯ್ಯ 7 ವರ್ಷ 240 ದಿನಗಳ ಕಾಲ ಸಿಎಂ ಆಗಿ ಮುಂದುವರಿಯುತ್ತಿದ್ದಾರೆ. ಹಾಗೆಯೇ ದೇವರಾಜ ಅರಸು ಅವರು 7 ವರ್ಷ 239 ದಿನ, ಎಸ್ ನಿಜಲಿಂಗಪ್ಪ 7 ವರ್ಷ 175 ದಿನ, ರಾಮಕೃಷ್ಣ ಹೆಗಡೆ 5 ವರ್ಷ 216 ದಿನ ಹಾಗೂ BS ಯಡಿಯೂರಪ್ಪ 5 ವರ್ಷ 82 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರು. ದೇವರಾಜ ಅರಸುರವರ ಜನರ ಆಶೀರ್ವಾದದಿಂದ ಅದನ್ನು ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ ನನಗೆ, ಸಮ ಮಾಡ್ತಕ್ಕಂಥ ಅವಕಾಶ. ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ. ಸಿದ್ದರಾಮಯ್ಯ ರಾಜ್ಯದ ಮಾಸ್ ಲೀಡರ್, ಸಹಸ್ರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಹೀಗಾಗಿ ರಾಜ್ಯದ ಹಲವೆಡೆ ಇವತ್ತು ಸಂಭ್ರಮಾಚರಣೆಗೆ ಪಾರವೇ ಇರಲಿಲ್ಲ. ನೆಲಮಂಗಲದಲ್ಲಂತೂ ಅಹಿಂದ ಒಕ್ಕೂಟ ನಾಟಿ ಕೋಳಿ ಔತಣಕೂಟ ಏರ್ಪಡಿಸಿತ್ತು. ಒಂದಲ್ಲ ಎರಡಲ್ಲ ಕಣ್ರಿ, ಬರೋಬ್ಬರಿ 2000 kg ನಾಟಿ ಕೋಳಿ ಊಟವನ್ನ ಜನರಿಗೆ ಉಣಬಡಿಸಲಾಯಿತು. ಯಾದಗಿರಿಯಲ್ಲಿ ಕೂಡ ಸಾರ್ವಜನಿಕರಿಗಾಗಿ 1.5 ಕ್ವಿಂಟಲ್ ಚಿಕನ್ ಬಿರಿಯಾನಿ ನೀಡಲಾಯಿತು. ಸಿದ್ದು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಚಿಕ್ಕಮಗಳೂರು ನಗರದ ಗಣೇಶ ದೇವಸ್ಥಾನ ಬಡ ಮಕಾನ್ ದರ್ಗಾದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮತ್ತೊಂದು ಕಡೆ ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ಫೋಟೋಗೆ ಕ್ಷೀರಾಭಿಷೇಕ ನಡೆಯಿತು. ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು ಸಿಹಿ ಹಂಚಿ ಸಂಭ್ರಮಿಸಿದ್ರು.
ದಾವಣಗೆರೆಯ ಬಿಪಿ ರಸ್ತೆಯಲ್ಲಿರೋ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿದ್ರೆ ಮಂಡ್ಯದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ಕುರಿ ಕಾಯ್ದ ಹುಡುಗನಯ್ಯ, ಅನ್ನ ಭಾಗ್ಯ ಕೊಟ್ಟ ಅನ್ನ ರಾಮಯ್ಯ ಎಂಬ ಫ್ಲೆಕ್ಸ್ ವಿಶೇಷವಾಗಿತ್ತು. ಸಿದ್ದರಾಮಯ್ಯನವರಿಗೆ ಅಹಿಂದ ನಾಯಕ ಸಿದ್ದರಾಮಯ್ಯನವರಿಗೆ. ಇನ್ನು ದೀರ್ಘಾವಧಿ ಸಿಎಂ ಅನ್ನೋ ಖ್ಯಾತಿಯನ್ನ ತಮ್ಮ ಹೆಸರಿಗೆ ಮಾಡಿಕೊಂಡ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಡಿಕೆ ಸೇರಿದಂತೆ ಕಾಂಗ್ರೆಸ್ ನಾಯಕರೆಲ್ಲರೂ ಶುಭ ಹಾರೈಸಿದ್ದಾರೆ. ಆದರೆ ವಿಪಕ್ಷ ನಾಯಕರು ಅರಸೋ ದಾಖಲೆ ಮುರಿದ್ರೆ ಏನು ಪ್ರಯೋಜನ, ರಾಜ್ಯಕ್ಕೆ ಸಿದ್ದರಾಮಯ್ಯ ಕೊಡುಗೆ ಏನೆಂದ ಪ್ರಶ್ನಿಸಿ ತಿಳಿದಿದ್ದಾರೆ. ಅವಧಿಗೆ ಎಷ್ಟು ಸುದೀರ್ಘವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತನ ನಡೆಸಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ತಮ್ಮ ಆಡಳಿತ ಅವಧಿಯಲ್ಲಿ ರಾಜ್ಯಕ್ಕೆ ನೀಡಿರುವಂತಹ ಕೊಡುಗೆಗಳು ಏನು ಇದನ್ನ ರಾಜ್ಯದ ಜನರ ಮುಂದೆ ಬಿಚ್ಚಿಡಬೇಕಾಗ್ತದೆ. ಯಾರ್ದೋ ದಾಖಲೆ ಮುರಿಯೋದ್ರಿಂದ ಅದರಿಂದ ಭಾಗ್ಯ ಏನು ಬಂದಿದೆ ಕರ್ನಾಟಕ? ದಿನನಿತ್ಯ ಕರ್ನಾಟಕದಲ್ಲಿ ಲವ್ ಜಿಹಾದ್ ಹೆಸರಲ್ಲಿ ಹೆಣ್ಣುಮಕ್ಕಳ ಹತ್ಯೆಗಳಾಗ್ತಾ ಇದೆ. ಇಲ್ಲಿ ಎಲ್ಲ ಹಿಂದೂ ಧಾರ್ಮಿಕ ದೇವಸ್ಥಾನಗಳ ಮೇಲೆ ಹಲ್ಲೆ ನಡೀತಾ ಇದೆ. ಅದ್ರ ಬಗ್ಗೆ ಚಕಾರ ಮಾತಿಲ್ಲ. ಬಿಜೆಪಿ ಏನ್ ಮಾಡಕ್ಕಾಗತ್ತೆ? 4 ವರ್ಷ ಏನ್ ಸಾಧನೆ ಮಾಡಿದ್ರು ಅವರು ಹೇಳಿ. ನಾವು ಮುಖ್ಯಮಂತ್ರಿಗಳು 5 ವರ್ಷ ಪೂರೈಸಿ 2ನೇ ಅವಧಿಗೆ ಸಿದ್ದರಾಮಯ್ಯ ನಡೆದಿದೆ. ಯಡಿಯೂರಪ್ಪನವರು ಒಂದೇ ಅವಧಿ ಮಾಡಕ್ ಬಿಡ್ಲಿಲ್ಲ ಅವ್ರನ್ನ. ಪಾಪ ಯಡಿಯೂರಪ್ಪನವ್ರನ್ನ ಒಂದು ಅವಧಿನೂ ಕೂಡ ಪೂರ್ತಿ ಮಾಡಿಕೊಡ್ಲಿಲ್ಲ. 2 ಸಲ ಅವ್ರನ್ನ ಅವಧಿಕ್ಕಿಂತ ಮುಂಚಿತವಾಗಿ ತೆಗೆದಾಕಿದ್ರು. ಅದನ್ನ ಕೇಳ್ರಿ ಬಿಜೆಪಿ ಅವ್ರಿಗೆ. ನಿಮ್ಮ ಸಾಧನೆ ಏನಂದ್ರೆ ಯಡಿಯೂರಪ್ಪನ ಪೂರ್ಣಾವಧಿ ಟರ್ಮ್ ಮಾಡಿಸಲಾರ್ದಂಥದ್ದು ನಿಮ್ಮ ಸಾಧನೆ. ಹಲವು ಏಳು ಬೀಳಿನ ನಡುವೆ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಹೊಸ ದಾಖಲೆ ಬರೆದಿದ್ದಾರೆ. ರಾಜ್ಯದ ದೀರ್ಘಾವಧಿ ಸಿಎಂ ಎಂಬ ಹೆಗ್ಗಳಿಕೆಯ ಹಾರಕ್ಕೆ ಕೊರಳು ಒಡ್ಡಿರೋದು ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಇದೇ ಹೊತ್ತಿನಲ್ಲಿ ದೀರ್ಘಾವಧಿ ಜೊತೆ ಈ ಬಾರಿ ಪೂರ್ಣಾವಧಿ ಸಿಎಂ ಅನ್ನೋ ವಿಶ್ವಾಸವನ್ನು ಸಿದ್ದರಾಮಯ್ಯ ವ್ಯಕ್ತಪಡಿಸಿರೋದು ಮತ್ತೆ ಕುತೂಹಲ ಮೂಡಿಸಿದೆ. ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು. ಹೀಗೆ ದೀರ್ಘಾವಧಿ ಹೌದು, ಅದೇ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿತೀರಾ ಅನ್ನೋ ಪ್ರಶ್ನೆ ಕೇಳಿದಾಗ ಹೌದು, ಇನ್ನುಳಿದ 2.5 ವರ್ಷವೂ ಸಿಎಂ ಆಗಿರ್ತೀನಿ ಅನ್ನೋ ವಿಶ್ವಾಸದಲ್ಲಿ ಸಿಎಂ ಇದ್ದಾರೆ, ಅದೇ ಸಿದ್ದರಾಮಯ್ಯನವರಿದ್ದಾರೆ. ಸಿಎಂ ಬಣ ಕೂಡ ಸಂತಸದಲ್ಲಿದೆ. ಯಾವ ಹಂತಕ್ಕೆ ಅಂತ ಅಂದ್ರೆ ನೀವು ಗಮನಿಸಿದ ಹಾಗೆ ಸಿದ್ದರಾಮಯ್ಯನವರು ಇಲ್ಲದೆ ಕಾಂಗ್ರೆಸ್ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಬಹಿರಂಗ ಹೇಳಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಡಿಕೆ ಬಣಕ್ಕೆ ಕುರ್ಚಿ ಮೇಲಿನ ಬಯಕೆ ಕಮ್ಮಿ ಆಗಿಲ್ಲ. ಹೀಗಾಗಿ ದಾಖಲೆ ಮುರಿದ ದಿನವೂ ಪಟ್ಟದಾಟ ಜೋರಾಗಿ ನಡೀತಾ ಇದೆ. ಪೂರ್ಣಾವಧಿ ಸಿಎಂ ವಿಶ್ವಾಸ ವ್ಯಕ್ತಪಡಿಸಿದ ದೀರ್ಘಾವಧಿ ಸಿಎಂ ವಿಶ್ವಾಸ ಇದೆ. ಆಲ್ ದ ಬೆಸ್ಟ್ ಎಂದ ಡಿಕೆ. ಬಂಡೆ ಬಣಕ್ಕೆ ಕುರ್ಚಿ ಪಡೆಯೋ ಬಯಕೆ. ಸಿದ್ದರಾಮಯ್ಯನವರೇ ಒಪ್ಪಿ ಮಾಡ್ತಾರೆ ಅಂತ ಒಂದು ಆಶಾಭಾವನೆಯನ್ನ ನಮ್ಮ ಈ ಕಡೆ ಭಾಗದಲ್ಲೆಲ್ಲ ಇಟ್ಕೊಂಡಿದ್ದಾರೆ. ಮಾಡ್ತಾರೆ ಸಿದ್ದರಾಮಯ್ಯ, ಆ ಥರ ಏನಿಲ್ಲ. ಅವರು ಜವಾಬ್ದಾರಿ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ. ಸಿದ್ದರಾಮಯ್ಯ ದಾಖಲೆ ಬರೀತಾ ಇದ್ದಂತೆ ಜೋರಾಯ್ತು ಪಟ್ಟದಾಟ. ಚರಿತ್ರೆ ಇದು ಸಿದ್ದರಾಮ ಚರಿತ್ರೆ. ಕರ್ನಾಟಕದ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಚರಿತ್ರೆ ಬರೆದಿದ್ದಾರೆ. ಕರುನಾಡಿನ ಸುದೀರ್ಘಾವಧಿಯ ಮುಖ್ಯಮಂತ್ರಿ ಎಂಬ ದಾಖಲೆ ಸೃಷ್ಟಿಸಿದ್ದಾರೆ. ರಾಜ್ಯದಲ್ಲಿ ಈವರೆಗೆ ಸುದೀರ್ಘವಾಗಿ ಆಡಳಿತ ನಡೆಸಿ ಸಿಎಂ ಪಟ್ಟದಲ್ಲಿ ಅಧಿಕಾರ ನಡೆಸಿದ ದೇವರಾಜ ಅರಸು ಅವರ ದಾಖಲೆಯನ್ನ ಪುಡಿಗಟ್ಟಿದ್ದಾರೆ. ಸಹಜವಾಗಿ ಇದು ಸಿದ್ದು ಬಣದಲ್ಲಿ ಸಂತಸ ಮೂಡಿಸಿದ್ರೆ ಅಭಿಮಾನಿಗಳು ಹಬ್ಬ ಆಚರಿಸಿದ್ದಾರೆ. ಸಿದ್ದು ಆಪ್ತ ಬಣ ಇವರೇ ನಮ್ಮ ನಾಯಕ, ಇವರಿದ್ರೇನೆ ಕಾಂಗ್ರೆಸ್ ಅಂತಿದ್ದಾರೆ. ಸಿದ್ದು ಅಭಿಮಾನಿಗಳು ಬಿಸಿ ಬಿಸಿ ಬಿರಿಯಾನಿ ಮಾಡಿ ಹಂಚಿದ್ದಾರೆ. ದೀರ್ಘಾವಧಿ ಸಿಎಂ ಆಗಿದ್ದಕ್ಕೆ ಹಂಚಿರೋ ಬಿರಿಯಾನಿ ಹಬೆಯ ಮಧ್ಯೆ ಪೂರ್ಣಾವಧಿ ಸಿಎಂ ಚರ್ಚೆಯ ಹೊಗೆ ಭುಗಿಲೆದ್ದಿದೆ. ಮಾಡ್ತಾರೆ ಸಿದ್ದರಾಮಯ್ಯ, ಆ ಥರ ಏನಿಲ್ಲ. ಅವರು ಜವಾಬ್ದಾರಿ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ. ಎಸ್, ಕಾಂಗ್ರೆಸ್ನಲ್ಲಿನ ಪಟ್ಟದ ಫೈಟ್ ಇಂದು ನೆನೆಯದಲ್ಲ. ಸಿದ್ದರಾಮಯ್ಯ ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಹೊಗೆಯಾಡ್ತಲೇ ಇದೆ. ಅದರಲ್ಲೂ ರಾಜ್ಯ ಸರ್ಕಾರ 2.5 ವರ್ಷ ಪೂರೈಸಿದ ಬೆನ್ನಲ್ಲೇ ಡಿಕೆ ಸಿಎಂ ಆಗಬೇಕೆಂಬ ಕೂಗು ಕಾಂಗ್ರೆಸ್ ಮನೆಯನ್ನ 1 ತಿಂಗಳು ನಡಗಿಸಿತ್ತು. ದೆಹಲಿ ಅಂಗಳದಲ್ಲೂ ಪಟ್ಟದಾಟದ ಗೇಮ್ ನಡೆದಿತ್ತು. ಜ್ವಾಲಾಮುಖಿಯ ಮುನ್ಸೂಚನೆ ಅರಿತ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಬ್ರೇಕ್ಫಾಸ್ಟ್ ಮೂಲಕ ಫೈಟ್ಗೆ ಬ್ರೇಕ್ ಹಾಕೋ ಯತ್ನ ಮಾಡಿತು. ಈಗ ಸಿದ್ದರಾಮಯ್ಯ ವಿಶೇಷ ದಾಖಲೆಯನ್ನ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದೇ ತಡ ಉಳಿದ 2.5 ವರ್ಷದ ಟಾಕ್ ಮುನ್ನೆಲೆಗೆ ಬಂದಿದೆ. ಮತ್ತೆ ಅದು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ನವರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ.
ವಿಶ್ವಾಸ ಇದೆ. ವಿಶ್ವಾಸ ಇಲ್ಲದೆ ಚೀಫ್ ಮಿನಿಸ್ಟರ್ ಹೆಂಗೆ? ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಅವರು ಮತ್ತೆ ಹೇಳಿದ್ದಾರೆ ಸರ್ ಮೈಸೂರಲ್ಲಿ. ಈಗ ಒಳ್ಳೆಯದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್. ಅಲ್ಲ ಸರ್, ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಏನಕ್ಕೆ ಮತ್ತೆ ಗೊಂದಲ ಆಗೋದಿಲ್ವಾ ಅಂತ? ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ನಮ್ಗೆ ಯಾರಿಗೂ ಗೊಂದಲ ಇಲ್ಲ, ನಿಮ್ಗೆ ಗೊಂದಲ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್. ಸಿಎಂ ಹೀಗೆ ಹೈಕಮಾಂಡ್ ಮೇಲೆ ಭಾರ ಹಾಕ್ತಾ ತಾವೇ ಮುಂದುವರಿಯೋ ವಿಶ್ವಾಸ ವ್ಯಕ್ತಪಡಿಸಿದ್ರೆ ಡಿಕೆ ಮಾರ್ಮಿಕವಾಗಿಯೋ ಅಥವಾ ಸಹಜವಾಗಿಯೋ ಗೊತ್ತಿಲ್ಲ ಆಲ್ ದ ಬೆಸ್ಟ್ ಹೇಳಿದ್ದಾರೆ. ಆದ್ರೆ ಡಿಕೆ ಆಪ್ತರ ವಿಶ್ವಾಸ ಮಾತ್ರ ಬೇರೆಯದ್ದೇ ಆಗಿದೆ. ಸಿದ್ದರಾಮಯ್ಯನೇ ಹೊಸ ನಾಯಕತ್ವಕ್ಕೆ ದಾರಿ ಮಾಡಿಕೊಡ್ತಾರೆ ಅಂತ ವಿಶ್ವಾಸದ ಮಾತುಗಳನ್ನಾಡ್ತಿದ್ದಾರೆ. ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ, ಮುಂದುವರಿತೀನಿ ಅಂತ ಹೇಳಿಲ್ವಾ? ವಿಶ್ವಾಸ ಇದೆ ಇರ್ಬೋದೇನೋ. ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನ ನಾವು ಕೇಳ್ತೀವಿ. ಒಬ್ರು ದಾಖಲೆ ಮುರಿದಾಯ್ತಲ್ಲ ಅವರು, ಅದರಿಂದ ಅವ್ರಿಗೆ ಅದು ಬಿಟ್ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದು ಹೈಕಮಾಂಡು ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಬಿಟ್ಟಕ್ಕಂಥದ್ದು. ಒಂದು ಪೀಳಿಗೆ ಮುಗಿದ ಮೇಲೆ ಇನ್ನೊಂದು ನಾಯಕತ್ವವನ್ನು ಬೆಳೆಸ್ತಕ್ಕಂಥದ್ದು ಆ ಪೀಳಿಗೆಯ ಕರ್ತವ್ಯ. ಮುಂದೆ ಕಾಂಗ್ರೆಸ್ ಪಕ್ಷ ಉಳಿಬೇಕಲ್ಲ, ಅಂದರೆ ಅವರು ಒಂದು ಜವಾಬ್ದಾರಿ. ಆ ಪಕ್ಷ ಅವ್ರಿಗೆ ಎಲ್ಲ ಕೊಟ್ಟಿದೆ, ಆ ಪಕ್ಷವನ್ನು ಉಳಿಸ್ತಕ್ಕಂಥದ್ದು ಅವ್ರದ್ದು ಕೂಡ ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ. ಅದನ್ನು ಮಾಡ್ತಾರೆ ಸಿದ್ದರಾಮಯ್ಯ, ಆ ಥರ ಏನಿಲ್ಲ. ಅವರು ಜವಾಬ್ದಾರಿಯುತವಾಗಿ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಇದು ಬರೀ ಮಾಗಡಿ ಬಾಲಕೃಷ್ಣ ಅವರ ಅಭಿಪ್ರಾಯ ಅಲ್ಲವಂತೆ. ರಾಮನಗರ ಭಾಗದ ಜನ ಹಾಗೂ ಶಾಸಕರು ಇಂಥ ಆಶಾಭಾವನೆ ಇಟ್ಕೊಂಡಿದ್ದಾರೆ ಅಂತಿದ್ದಾರೆ. ಭಾವನೆ ಇದೆ, ನೋಡ್ಬೇಕು. ಅದು ಸಿದ್ದರಾಮಯ್ಯನವರೇ ಒಪ್ಪಿ ಮಾಡ್ತಾರೆ ಅಂತ ಒಂದು ಆಶಾಭಾವನೆಯನ್ನ ನಮ್ಮ ಈ ಕಡೆ ಭಾಗದಲ್ಲೆಲ್ಲ ಇಟ್ಕೊಂಡಿದ್ದಾರೆ. ಒಂದು ಧ್ವನಿ ಇದೆ, ಅದಕ್ಕೆ ಹೈಕಮಾಂಡೇ ಉತ್ತರ ಕೊಡಬೇಕು. ನಾವ್ಯಾರು ಮಾತಾಡೋದು? ಶಾಸಕರಾಗಿ ನಾವೇನು ಹೇಳೋಕ್ಕಾಗಲ್ಲ. ಪಕ್ಷದ ವರಿಷ್ಠರು ಒಂದು ತೀರ್ಮಾನ ತಗೊಳ್ತಾರೆ ಅಂತ ಅನ್ಸುತ್ತೆ. ಆದ್ರೆ ಸಿದ್ದರಾಮಯ್ಯ ಆಪ್ತರು ಮಾತ್ರ ಬದಲಾವಣೆ ಅನ್ನೋ ಮಾತನ್ನ ಒಪ್ಕೊಳ್ಳೋದಕ್ಕೆ ಸುತರಾಮ್ ಸಿದ್ಧವಿದ್ದಂತೆ ಕಾಣ್ತಿಲ್ಲ. ಸಿದ್ದು ಇಲ್ಲದಿದ್ರೆ ಕಾಂಗ್ರೆಸ್ಸೇ ಇಲ್ಲ, ಸರ್ಕಾರವನ್ನೇ ಊಹಿಸಿಕೊಳ್ಳಲಾಗಲ್ಲ ಅಂತ ಹೇಳ್ತಿದ್ದಾರೆ. ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ JDS ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಸಿದ್ದರಾಮಯ್ಯನವರು ಇಲ್ಲದೇ ಇರೋ ಕಾಂಗ್ರೆಸ್ ಪಕ್ಷನ ಮತ್ತು ಸರ್ಕಾರನ ಊಹಿಸೋದು ಕಷ್ಟ. ಹೀಗೆ ಹೇಳ್ತಿರೋ ಸಿಎಂ ಟೀಮ್ ಸಿದ್ದರಾಮಯ್ಯರೇ ಮುಂದುವರಿತಾರೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಿದೆ. 5 ವರ್ಷ ಅಂದಾಗೆಲ್ಲ ಭಾಷೆ ಇದೆ ಅವ್ರು ಇರೋದು 5 ವರ್ಷ ಅಂತ. ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ. ಇನ್ನು ಅರ್ಧ ಇದ್ದರೆ ಒಳ್ಳೆದಂತ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ ಸ್ವಂತ. ಬೆಳಗಾವಿ ಅಧಿವೇಶನ ಕೂಡ ಅವರು ಹೇಳಿದ್ದಾರೆ. ಸೊ ಆದರೆ ಒಳ್ಳೇದಂತ ನಮ್ಮ ಭಾವನೆ. ಅವ್ರಿಗೆ ವಿಶ್ವಾಸ ಇದೆ ಅಂತ ಹೇಳಿದ ಮೇಲೆ ನಾವು ಇಲ್ಲ ಅಂತ ಹೇಳಕ್ಕೆ ಬರುತ್ತಾ? ಅಥವಾ ನೀವು ಅಪೇಕ್ಷೆ ಪಡ್ತೀರಾ ನನ್ನಿಂದ? ಅಲ್ಲಲ್ಲ, ಅದು ಬೇರೆ ವಿಚಾರ. ಆದರೆ ಅವರಿಗೆ ವಿಶ್ವಾಸ ಇದೆ, ನಮಗೂ ವಿಶ್ವಾಸ ಇರುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬಳಿಕ ರಾಜ್ಯದ ಕುರ್ಚಿ ಚರ್ಚೆ ಬದಿಗೆ ಸರಿದಿತು. ಅದ್ಯಾಕೋ ಗೊತ್ತಿಲ್ಲ, ಸಿದ್ದರಾಮಯ್ಯ ದಾಖಲೆ ರಾಮಯ್ಯರಾದ ಬೆನ್ನಲ್ಲೇ ಮತ್ತೆ ಬದಲಾವಣೆಯ ಬಿರುಗಾಳಿ ಬೀಸದಂತೆ ಕಾಣ್ತಿದೆ. ಬ್ಯೂರೋ ರಿಪೋರ್ಟ್, TV9.